ಇನ್ನು ಇವತ್ತು ಬಹಳ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯಿತು. ಅದರಲ್ಲಿ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಾಯಿತು. ಅದರಲ್ಲಿ ಈ ಶಕ್ತಿ ಯೋಜನೆ ಬಂದ ನಂತರ ಬೆಲೆ ಏರಿಕೆ ಮಾಡಬೇಕಾದ್ರೆ ದರ ಏರಿಕೆ ಮಾಡಬೇಕೆ ಅನ್ನೋದ್ರ ಬಗ್ಗೆ ಚರ್ಚೆ ಇತ್ತು. ಆದರೆ ಈಗ 15% ದರ ಏರಿಕೆ ಮಾಡೋದಕ್ಕೆ ಪ್ರಸ್ತಾವನೆ ಏನಿತ್ತು ಅದಕ್ಕೆ ಅಂದರೆ ಹೆಚ್ಚಿತ್ತು ಪ್ರಸ್ತಾವನೆ. ಆದರೆ 15%ಗೆ ಓಕೆ ಅಂತ ಹೇಳಲಾಗಿದೆ. ಜೊತೆಗೆ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನಿದೆ ಅದರ ವಿಭಜನೆ ಸಂಬಂಧಪಟ್ಟಾಗಿ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದೆಲ್ಲದರ ನಡುವೆ ಜಾತಿ ಗಣತಿ ಬಹಳ ಚರ್ಚೆಗೆ ಗ್ರಾಸವಾದಂತಹ ವಿಚಾರ. ಸೊ ಇದರ ಬಗ್ಗೆ ಕೂಡ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಹಾಗಾದ್ರೆ ಒಟ್ಟು 5 ತೀರ್ಮಾನಗಳನ್ನ ಕೈಗೊಳ್ಳಲಾಗಿದೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ. ಯಾವುದು ಏನೇನು ಚರ್ಚೆ ಆಯಿತು ಬನ್ನಿ ರಿಪೋರ್ಟ್ ನೋಡೋಣ. ಮಹತ್ವದ ನಿರ್ಧಾರ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಿಗ್ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ 15ಕ್ಕೂ ಹೆಚ್ಚು ಅಜೆಂಡಾಗಳ ಕುರಿತು ಚರ್ಚೆ ಮಾಡಿ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅದೇನು ಅನ್ನೋದನ್ನೇ ಒಂದೊಂದೇ ಹೇಳ್ತೀವಿ ನೋಡಿ. ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಚಿವ ಸಂಪುಟ ನಿರ್ಧಾರ. ಸಚಿವ ಸಂಪುಟ ಸಭೆಯಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳದ ಬಗ್ಗೆಯೂ ನಿರ್ಧಾರ ಮಾಡಲಾಗಿದೆ. ಜನವರಿ 5ರಿಂದ ಪರಿಷ್ಕೃತ ಟಿಕೆಟ್ ದರ ಅನ್ವಯ ಆಗಲಿದೆ. 15% ಟಿಕೆಟ್ ದರ ಏರಿಕೆ ಮಾಡೋಕೆ ಸಂಪುಟ ಅಸ್ತು ಅಂದಿದೆ. ಜನರಲ್ ಆಗಿ ಸಂಸ್ಥೆಯನ್ನು ಉಳಿಬೇಕಲ್ಲ, ಸಂಸ್ಥೆ ಉಳಿಬೇಕಾದ್ರೆ ಇವತ್ತು ಕ್ಯಾಬಿನೆಟ್ಗೆ ಮತ್ತು 4 ಬೋರ್ಡ್ಗಳು ಅವರು ಒಂದು ಸುಮಾರು 5-6 ತಿಂಗಳಿಂದಲೂ ಕೂಡ ಒತ್ತಾಯ ಆಗ್ತಾಯಿದ್ರು. ನಮ್ಮ ಖರ್ಚು ಆದಾಯ ಜಾಸ್ತಿ ಆಗಿದೆ, ಆದರೆ ಖರ್ಚು ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಅದರಿಂದ ಬೆಲೆ ಏರಿಕೆ ಮಾಡಬೇಕು ಅಂತ ಬೋರ್ಡ್ಗಳೆಲ್ಲ ಕಳಿಸಿದ್ರು. ಇವತ್ತು ನಿರ್ಣಯ ತಗೊಂಡಿದ್ದೀವಿ, 15% ಆಗಿದೆ. ಸಭೆಯಲ್ಲಿ ಜಾತಿ ಗಣತಿ ವರದಿಯ ಮಂಡನೆಗೆ ತೀರ್ಮಾನ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಕುರಿತು ಚರ್ಚೆ ಮಾಡಲಾಯಿತು. ಮುಂದಿನ ಸಂಪುಟ ಸಭೆಯಲ್ಲಿ ವರದಿ ಮಂಡನೆಗೆ ನಿರ್ಧಾರ ಮಾಡಲಾಗಿದೆ. ಮುಂದಿನ ವಾರ ಜಾತಿ ಗಣತಿ ಕುರಿತು ಗಂಭೀರ ಚರ್ಚೆ ಮಾಡಿ ಮುಂದಿನ ಕ್ರಮದ ಬಗ್ಗೆ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಿದ್ದಾರೆ. ಹೊಸ ಗೋಶಾಲೆ ನಿರ್ಮಾಣ ಮಾಡದಿರುವುದಕ್ಕೆ ನಿರ್ಧಾರ. ಇನ್ನು 3ನೇ ನಿರ್ಧಾರ ಏನು ಅಂದ್ರೆ ಹೊಸ ಗೋಶಾಲೆ ನಿರ್ಮಾಣ ಮಾಡದಿರುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಈಗಿರುವ ಗೋಶಾಲೆಗಳನ್ನ ಕ್ಯಾನ್ಸಲ್ ಮಾಡದಿರುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಈಗಿರುವ 14 ಗೋಶಾಲೆ ಮತ್ತಷ್ಟು ಅಭಿವೃದ್ಧಿ ಮಾಡಲಾಗುತ್ತೆ. ಗೋಶಾಲೆಗಳನ್ನ ಕ್ಯಾನ್ಸಲ್ ಮಾಡಿಲ್ಲ. 22-23ನೇ ಸಾಲಿನ ಆಯವ್ಯಯದೊಳಗೆ ಘೋಷಣೆ ಆಗಿದ್ದಂಥ ಹೊಸ ಗೋಶಾಲೆಗಳ ಪ್ರಾರಂಭ ನಿರ್ಮಾಣ ಎಂಬುದನ್ನು ಪ್ರಸ್ತುತ ಕಾರ್ಯನಿರ್ವಹಿಸ್ತಕ್ಕಂಥ ಗೋಶಾಲೆಗಳನ್ನು ಬಲವರ್ಧನೆಗೊಳಿಸೋದಕ್ಕಾಗಿ ಅಂಥೇಳಿ ಮಾರ್ಪಾಡು ಮಾಡಿ 10,50,00,000 ರೂಪಾಯಿನ 14 ಜಿಲ್ಲಾ ಗೋಶಾಲೆಗಳೊಳಗೆ ವ್ಯಯ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಇನ್ನು 4ನೇ ನಿರ್ಧಾರ ಏನು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನ ವಿಭಜಿಸಿ ಪ್ರತ್ಯೇಕವಾಗಿ ಧಾರವಾಡ ಮಹಾನಗರ ಪಾಲಿಕೆ ರಚನೆ ಮಾಡೋಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ಕೂಡಲೇ ಪ್ರತ್ಯೇಕ ಮಾಡಿ ಮಹಾನಗರ ಪಾಲಿಕೆ ರಚಿಸಲು ನಿರ್ಧಾರ ಆಗಿದೆ. ಬ್ಯೂರೋ ರಿಪೋರ್ಟ್ TV9. ಯಾವಾಗ ಕ್ಯಾಬಿನೆಟ್ ಸಭೆಯಲ್ಲಿ 15% ಏರಿಕೆ ವಿಚಾರವಾಗಿ ನಿರ್ಧಾರ ಕೈಗೊಳ್ಳಾಯಿತು, TV9 ಒಂದಷ್ಟು ಜನರನ್ನ ಸಾರ್ವಜನಿಕರನ್ನ ಮಾತನಾಡಿಸ್ತು. ಏನ್ ಹೇಳಿದ್ರು ಜನ ಈ ಒಂದು ಏರಿಕೆ ಬಗ್ಗೆ ಬನ್ನಿ ನೋಡೋಣ. ರೇಟ್ ಮಾಡಿದರೆ ಜನಗಳಿಗೆ ಭಾಳ ಅನ್ಯಾಯವಾಗುತ್ತೆ. ಕೆಲವು ಕಡೆ ನೋಡಬೇಕು ಅಂದ್ರೆ ದಂಗೆ ಹೇಳೋಕ್ಕೂ ಸಾಧ್ಯವೇ. ಯಾಕೆಂದ್ರೆ ಬರೇ ಪ್ರಾವಿಷನ್ ಅವ್ರಿಗೆ ಕೊಟ್ಟರೆ ಇನ್ನಿದ್ದರಿಗೆ ಯಾವ ಫ್ರೀ ಕೊಟ್ಟಿದ್ದಾರೆ. ಡೀಸೆಲ್ಗೆ ದುಡ್ಡಿಲ್ಲ. ಡೀಸೆಲ್ಗೆ 8,000 ಕೋಟಿ ಬಾಕಿ ಇದೆ. ಪೆಟ್ರೋಲ್ಗೆ ಬಾಕಿ ಇದೆ. ಇನ್ನು ಆಮೇಲೆ 20,000 ಕೋಟಿ ಸಾಲ ತೊಗೊತವ್ರೆ. ಆಲ್ರೆಡಿ 60,000 ಕೋಟಿ ಸಾಲ ಇದೆ. ಇನ್ನು ಅದು ಮಾಡೇ ಮಾಡ್ತಾರೆ. ಜನರ ಮೇಲೆ ತಗೊಳ್ರೆ ಇಲ್ಲಿ ಒಂದು ಕಡೆ ಫ್ರೀ ಕೊಡ್ತಾರೆ, ಒಂದು ಕಡೆ ಬೆಳೀತಾರೆ. ಎಲ್ಲರಿಗೂ ಸಮಸ್ಯೆನೇ. ಜಾಸ್ತಿ ಮಾಡಿದಷ್ಟು ಅವ್ರು ಅದು ಇದು ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ರೆ ಜನಗಳಿಗೆ ಬಾಧೆಗಳು. ಬೇರೆ ಒಂದರಲ್ಲಿ ಫ್ರೀಯಾಗಿ ಕೊಡ್ತಾ ಇರ್ತಾರೆ, ಇದರಲ್ಲಿ 2 ರೂಪಾಯಿ ಅಷ್ಟು ಫ್ರೀಯಾಗಿ ಕೊಟ್ಟರೆ 10 ರೂಪಾಯಿ ಅಷ್ಟು ಎಕ್ಸ್ಟ್ರಾ ವಸೂಲಿ ಮಾಡ್ತಾ ಇರ್ತಾರೆ. ಅದು ಜನಗಳಿಗೆ ಗೊತ್ತಾಗಲ್ಲ. ಫ್ರೀಯಾಗಿ ಅಂತೇಳಿ ಓಟ್ ಹಾಕ್ಬಿಡ್ತಾರೆ. ಈ ಕಡೆ ಫ್ರೀ ಕೊಟ್ಟಿದ್ದಾರೆ, ಬಸ್ ಚಾರ್ಜ್ ಫ್ರೀ ಅಂತಾರೆ, ಕರೆಂಟ್ ಫ್ರೀ ಅಂತಾರೆ. ಅದೆಲ್ಲಿ ಬರುತ್ತೆ? ಈಗೆಲ್ಲ ಮಾಡಿ ನಮ್ಮ ಮೇಲೆ ಗಂಡಸ ಮೇಲೆ ಹಾಕ್ತಾರೆ, ಅಷ್ಟೇ ಏನಿಲ್ಲ. ಫೇರ್ ಜಾಸ್ತಿ ಮಾಡ್ತಾರೆ ಈಗ ಸರಿ ಏನು ಮಾಡೋದು? ಪಬ್ಲಿಕ್ ಏನು ಮಾಡೋಕ್ಕೂ ಆಗಲ್ಲ. ಬಸ್ ಅವಶ್ಯಕತೆ ಇದ್ದೇ ಇದೆ. ಬಸ್ ಹೋಗಲೇಬೇಕು. ಯಾವಾಗ ಬಸ್ ಹೋಗಬೇಕು ಅಂದರೆ ಯಾವ ಅವಶ್ಯಕತೆ ಇಲ್ವಾ? ಹೋಗಲೇಬೇಕು, ಅನಿವಾರ್ಯ, ಅದು ಎಸೆನ್ಷಿಯಲ್.